ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಥಗೌಡ ಟೂರಿಸ್ಟ್. ಏನಪ್ಪ ಇವತ್ತಂದರೆ ಸ್ನೇಹಿತರೆ, ಈಗ ಫೈನಲಿ ನಾನು ಹೋದ ಸರ್ವಿಸಲ್ಲಿ ಹೇಳಿದ್ದೆ, ಈಗ ನೆಕ್ಸ್ಟು ಈ ಗೇರ್ ಬಾಕ್ಸಿನ ಬಳೆ ಇದೆಲ್ಲ ಹಾಕ್ಸ್ಬೇಕಂತೇಳಿ. ಸೊ ಫೈನಲಿ ಈಗ ಸರ್ವಿಸ್ಗೆ ಹೋಗ್ತಾ ಇದ್ದೀನಿ. 1,30,30,000 ಈಗ ಪ್ರೆಸೆಂಟ್ ಕಿಲೋಮೀಟ್ರ್ ರೋಡ್ ಇರೋದು. 1,30,30,000 ಕಿಲೋಮೀಟ್ರ್ ರನ್ ಆಗಿದೆ. ಸೊ ಈಗ ಏನಪ್ಪ ಅಂದರೆ ಗೇರ್ ಬಾಕ್ಸಿಂದು ಅವಾಗಲೇ ಹೇಳಿದಾಗೆ ಈಗ ಅವು ರಿಂಗ್ಸ್ ಅಂತ ಬರ್ತಾವೆ, ಇತ್ತಾಳಿ ರಿಂಗ್ಸ್ ಅಂತೇಳಿ, ಅವನ್ನ ಒಂದು ಚೇಂಜ್ ಮಾಡಿಸ್ಬೇಕು. ಹೋಗ್ಯದಾವೆ ಫಸ್ಟ್ ಸೆಕೆಂಡಲ್ಲಿ ಲೈಟ್ ಸೌಂಡ್ ಬರ್ತಾಯಿತ್ತು. ಹೇಗಿದ್ರು ಚೇಂಜ್ ಮಾಡಿಸ್ಬೇಕಲ್ಲ ಅಂತೇಳಿ ಈಗೆಲ್ಲ ಪ್ರೆಸೆಂಟ್ ಕ್ಲಚ್ ಪ್ಲೇಟು ಅದೆಲ್ಲ ಏನೇನೋ ಎಲ್ಲ ಒಂದೇ ಸರಿ ಚೇಂಜ್ ಮಾಡ್ಸೋಣ ಅಂತೇಳಿ ಈಗ ಆಯಿಲ್ ಸರ್ವಿಸ್ ಬೇರೆ ಬಂದೈತೆ. ಮಧ್ಯದಲ್ಲಿ ಆ ಸರ್ವಿಸ್ ಮುಗಿಸ್ಕೊಂಬಂದು ಆಯಿಲ್ ಒಂದು ಹಾಕ್ಸ್ಕೊಂಬಂದಿದೆ ತುಮಕೂರ್ಗೆ ಹೋಗಿ. ಮತ್ತು ಈಗ ಪ್ರೆಸೆಂಟ್ ಸರ್ವಿಸಿಗೆ ಬಂದೈತೆ. ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಬನ್ನಿ, ಈಗ ಆನ್ ದಿ ವೇ ಇದೆ ತುಮಕೂರ್ಗೆ ಹೋಗಿ ಮತ್ತೆ ಸಿಗೋಣ. ಸರ್ವಿಸಿಗೆ ಏನೆಲ್ಲ ಖರ್ಚು ಬರುತ್ತೆ, ಏನೇನು ಮಾಡಿಸ್ತೀನಿ ಎಲ್ಲ ಪ್ರತಿಯೊಂದು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಈಗ ಸೀದಾ ತುಮಕೂರ್ಗೆ ಹೋಗ್ಬಿಟ್ಟು ಮತ್ತೆ ಈ ತಿಂಗಳೇ ಸ್ನೇಹಿತರೆ ಪ್ರತಿಯೊಂದು ಎಲ್ಲ ಬಂದಿರೋದು ನನಗೆ. ಏನಪ್ಪ ಅಂದರೆ ಇನ್ಸೂರೆನ್ಸು, FC. ಈಗ ನಂದು ಫೈನಲಿ ಬಂದ್ಬಿಟ್ಟು ಈ ಜೂನ್ ತಿಂಗಳಲ್ಲಿ ಎರಡನೇ ವರ್ಷಕ್ಕೆ ಬೀಳುತ್ತೆ. ಜೂನ್ 27ಕ್ಕೆ ಇನ್ಸೂರೆನ್ಸ್ ಎಲ್ಲ ಬರುತ್ತೆ. ಎಲ್ಲ ಅಪ್ ಟು ಡೇಟ್ ರೆಡಿ ಮಾಡಿಸ್ಬೇಕು. ಆಮೇಲೆ FC ಸಮೇತ ಮಾಡಿಸ್ಬೇಕು. FC ಇನ್ನೇನು ಈಗ ಬರೋ ತಿಂಗಳಿಗೆ ಐತೆ, ಆಗಸ್ಟ್ ತಿಂಗಳಿಗೇನೆ ಅದು FC ಸಮೇತ ಮಾಡಿಸ್ಬೇಕು. FC ಇನ್ಸೂರೆನ್ಸ್ ಎಲ್ಲ ಈಗ ಗಾಡಿ ಅಪ್ ಟು ಡೇಟ್ ರೆಡಿ ಮಾಡ್ಸೋಕ್ಕೆಲ್ಲ ಬೇಕು. ಈ ತಿಂಗಳು ಏನಲ್ಲ ಅಂದ್ರೆ ಒಂದು 2 ಲಕ್ಷ ಕಿತ್ಕೊಂಡು ಹೋಗುತ್ತೆ. ಈಗ ಸರ್ವಿಸ್ಗೆ ಈಗ ಒಂದು ಹೆಚ್ಚು ಕಡಿಮೆ ಒಂದು 30,000-40,000 ಮಿನಿಮಮ್ ಬೇಕಾಗುತ್ತೆ ಅನಿಸುತ್ತೆ. ಯಾಕಂದರೆ ಪ್ರತಿಯೊಂದು ಚೇಂಜ್ ಮಾಡಿಸ್ಬೇಕು. ಆಯಿಲ್ ಸರ್ವಿಸಿಂದ ಹಿಡಿದು ಗೇರ್ ಬಾಕ್ಸ್, ರಿಂಗ್ಸು, ಏನೇನು ಹೋಗೈತೆ ಏನಿಲ್ಲ ಎಲ್ಲ ಪ್ರತಿಯೊಂದನ್ನು ಮಾಡಿಸ್ಬೇಕು ಸ್ನೇಹಿತರೆ. ಬನ್ನಿ ಈಗ ಪ್ರತಿಯೊಂದು ನಿಮಗೆ ಶೋರೂಮಲ್ಲಿ ಹೋಗ್ತೀನಿ, ಇನ್ಫಾರ್ಮೇಷನ್ ಕೊಡ್ತೀನಿ ಏನೆಲ್ಲ ಆಗಿದೆ ಏನಿಲ್ಲ ಅಂತೇಳಿ. ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಫೈನಲಿ ಸ್ನೇಹಿತರೆ ಶೋರೂಮ್ ಹತ್ರ ಬಂದ್ವಿ. ನೋಡ್ಬೋದು ನಮ್ಮ ಸುನಿ ಮೆಕ್ಯಾನಿಕ್ ಟ್ರಯಲ್ ಹೋಗ್ತಿದ್ದಾರೆ. ಯಾವಾಗ ಬಂದರೂ ನಮ್ಮ ಸುನಿಲ್ ಹತ್ರನೇ ಮಾಡಿಸಿರೋದು ನನ್ನ ಗಾಡಿ ಡೆಲಿವರಿ ಆಗಿದ್ದಟ್ಟಿ. ಮತ್ತು ಬೇರೆ ಯಾರು ಮುಟ್ಟಿಲ್ಲ ಗಾಡಿ ಕೆಲಸ, ಬರೀ ಅವನೇ ಸುನಿನೇ ಮೇಂಟೈನ್ ಮಾಡ್ತಿರೋದು. ನೋಡಿ ಸ್ನೇಹಿತರೆ, ನ್ಯೂ ಮಾಡಲ್ TT ಯಾವ ಥರ ಇದೆ ಇಂಟೀರಿಯರ್ ಅಂತ. ನ್ಯೂ ಮಾಡಲ್ TT ಹಾಗೆ ಪಕ್ಕದಲ್ಲಿ ನಿಂತಿತ್ತು ಗಾಡಿ, ಅದಕ್ಕೆ ತೋರ್ಸೋಣ ಅಂತೇಳಿ ಮಾಡಿದೆ. ನೋಡಿ ಎಲ್ಲ ಒಂಥರ ಅರ್ಬನಿಯ ಶೇಪಲ್ಲಿ ಮಾಡಿದ್ದಾನೆ. ಎಲ್ಲ ಸ್ಟೇರಿಂಗ್ ಗೀರಿಂಗು ನೋಡಿ ಎಲ್ಲ ಡಿಜಿಟಲ್ ಮೀಟ್ರ್. ನಮ್ಮದು ಡಿಜಿಟಲ್ ಮೀಟ್ರೆ, ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇದು ನೋಡ್ಬೋದು ಮಾಮೂಲಿ ಬ್ಲೂ ಮತ್ತು ಇದು ಟೆಂಪ್ರೇಚರ್ದು, ನ್ಯೂಟ್ರಲ್ದು ಎಲ್ಲ ಪ್ರತಿಯೊಂದು. ಈಗ ನೀವು ಗೇರ್ ಶಿಫ್ಟಿಂಗ್ ತೋರಿಸ್ತಿರ್ಲಿಲ್ಲ, ಈಗ ಅದೊಂದು ಆ್ಯಡ್ ಮಾಡಿದ್ದಾರೆ. ನೋಡ್ಬೋದು USB ಪೋರ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. LED ಲೈಟ್ ಎಲ್ಲ ಮಾಡಿ ನೋಡಿ. ಸೀಟಿಂಗ್ಸ್ ಎಲ್ಲ ಯಾವ ಥರ ಇದೆ ನೋಡೋಕೆ ಮಾತ್ರ ಒಳಗಡೆ ಎಲ್ಲ ಲಕ್ಸುರಿ ಆಗಿದೆ ಗಾಡಿ. AC ಮಾತ್ರ ಸಖತ್ ಇಷ್ಟ ಆಯಿತು. AC ಸಖತ್ ಕೂಲ್ ಆಗುತ್ತೆ ನೋಡಿ. ಈಗ ಪ್ಯಾನಿಕ್ ಬಟನ್ ಎಲ್ಲ ಯಾವ ಥರ ಈಗ ಚೇಂಜಸ್ ಮಾಡಿದ್ದಾರೆ. ಎಲ್ಲ ನ್ಯೂ ಜನ್ರೇಷನ್ ಅಪ್ಡೇಟ್ ಮಾಡಿದ್ದಾನೆ ಗಾಡಿ, ತುಂಬ ಅಪ್ಡೇಟ್ ಮಾಡಿದ್ದಾರೆ ನೋಡಿ. ಔಟ್ಲುಕ್ ಯಾವ ಥರ ಇದೆ ಅಂತೇಳಿ. ಇದೇನೋ ಗಾಡಿ ಡೆಲಿವರಿ ಇರಬೇಕು, ಅದಕ್ಕೆ ಎಲ್ಲ ಜನರಲ್ ಚೆಕಪ್ ಮಾಡ್ತಿದ್ದಾರೆ. ಹಾಗಾಗಿ ನಾನೊಂದು ಗಾಡಿ ವಿಡಿಯೋ ಮಾಡ್ಕೊಂಡೆ ನೋಡಿ. ಎಲ್ಲ ಇಂಜಿನ್ ಒಳಗಡೆ ಯಾವ ಥರ ಇದೆ ಅಂತೇಳಿ. ಸೇಮೇ ಆ್ಯಸ್ ಇಟ್ ಈಸು, ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಒಂದು ಸ್ವಲ್ಪ ನೋಡಿ. ಲುಕ್ ವೈಸ್ ನೋಡ್ಬೋದು ಫ್ರಂಟ್ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ಸ್ವಲ್ಪ ಇದು ಕೂಲೆಂಟ್ ಟ್ಯಾಂಕ್ ಒಂದು ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಆಮೇಲೆ ಇವು ವೈಫರ್ ಮೋಟ್ರ್ ಹೊರಗಡೆ ಕಾಣಿಸೋ ಥರ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ವೈಫರ್ ನೀರು ಹಾಕೋದು. ಇದು ರೈಟ್ ಸೈಡಲ್ಲಿ ಎತ್ತಿ, ಈಗ ಲೆಫ್ಟ್ ಸೈಡಲ್ಲಿ ಮಾಡಿದ್ದಾರೆ. ಸ್ವಲ್ಪ ನೀರೆಲ್ಲ ಹಾಕೋಕ್ಕೆ ಚೆನ್ನಾಗಿದೆ. ನಮ್ಮದ್ರಲ್ಲಿ ಒಂದು ಸ್ವಲ್ಪ ಹಿಂಸೆ ಇತ್ತು ಹಾಕೋಕ್ಕೆ ನೋಡಿ. ಆಮೇಲೆ ಇದು ನಮ್ಮ ಡ್ರೈವರ್ ಸೀಟ್ ಬ್ಯಾಕ್ ಸೈಡಿಂಗ್ ಗ್ಲಾಸ್ ನೋಡ್ಬೋದು, ಫುಲ್ ಮೋಲ್ಡ್ ಕ್ಲೋಸ್ ಆಗಿರುತ್ತೆ. ಇದೇ ಎಮರ್ಜೆನ್ಸಿ ಎಕ್ಸಿಟ್ ಮಾಡಿದ್ದಾರೆ ನೋಡಿ. ಗಾಡಿ ಎಲ್ಲ ಈಗ ಯಾವಾಗ ಬಂದಿದೆ ಅನ್ಸುತ್ತೆ, ನಿನ್ನೆ ಎಲ್ಲ ಮಳೆ ಎಲ್ಲ ಇರೋದಕ್ಕೆ ನೋಡಿ ಯಾವ ಥರ ಗಲೀಜಾಗಿದೆ. ಈಗೆಲ್ಲ ವಾಷಿಂಗ್ ಬಿಡ್ತಾರೆ ಮೋಸ್ಟ್ಲಿ. ಈ ಗಾಡಿ ಒಂದು 2-3 ಗಾಡಿ ಡೆಲಿವರಿ ಇರಬೇಕು, ಹಾಗಾಗಿ ಎಲ್ಲ ವಾಷಿಂಗ್ ಮಾಡ್ತಿದ್ದಾರೆ. ನಾನು ಹಾಗೆ ತೋರಿಸ್ತೆ ನೋಡಿ. ಇದು ಕಟ್ ಆಫ್ ಸ್ವಿಚ್ ಬಂದ್ಬಿಟ್ಟು ಹಿಂಗೆಲ್ಲ ಬಟನ್ ಸಿಸ್ಟಮ್ ಮಾಡಿದ್ದಾರೆ. ನಮ್ಮೆಲ್ಲ ಬಾಟಮ್ ಆ ಕಡೆ ಇದ್ದಿದ್ದು. ಫೈನಲಿ ಎಲ್ಲ ಗೇರ್ ಬಾಕ್ಸ್ ಎಲ್ಲ ಬಿಚ್ಚಕ್ಕೆ ರೆಡಿ ಮಾಡ್ತಿದ್ದಾರೆ. ಎಲ್ಲ ಗೇರ್ ಬಾಕ್ಸ್ ಬಿಚ್ಕೊಂತಿದ್ದಾರೆ ಈಗ ನೋಡ್ಬೋದು. ಎಲ್ರು ಒಂದ್ಸರಿ ಹಾಯ್ ಅಂದ್ರೆ ಕೊಡ್ಬೇಕಲ್ಲ. ಬಿಡಾನ ಇದ್ನಾ
ಫೈನಲಿ ನಮ್ಮ ಗೇರ್ ಬಾಕ್ಸ್ ಎಲ್ಲ ಬಿಚ್ಕೊಂಡು ತಂದಿದ್ದಾರೆ, ನೋಡ್ಬೋದು. ಒಂದು 2 ಅವರ್ಸ್ ಒಳಗಡೆ ಎಲ್ಲ ರೆಡಿ ಮಾಡ್ತೀನಣ್ಣ ಅಂತ ಹೇಳಿದ್ದಾನೆ ಸುನಿಲ್ ಗೇರ್ ಬಾಕ್ಸಿಂದು. ಬನ್ನಿ ಈಗ ಗೇರ್ ಬಾಕ್ಸ್ ಒಳಗಡೆ ಯಾವ ಥರ ಇರುತ್ತೆಲ್ಲ ಪ್ರತಿಯೊಂದು ನಿಮಗೆ ಪಾರ್ಟ್ಸ್ ತೋರಿಸ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ನಮ್ಮ ಸುನಿ ಹತ್ರ ಮಾಡಿಸ್ತೀನಿ. ನೋಡಿ ಈಗ ಆಲ್ರೆಡಿ ಬಿಚ್ತಾ ಇದ್ದಾರೆ. ಒಳಗಡೆ ಏನೆಲ್ಲ ಪಾರ್ಟ್ಸ್ ಇರುತ್ತೆ ನಿಮಗೆ ಮುಂದೆ ತೋರಿಸ್ತೀನಿ ಬನ್ನಿ. ಯಾವ್ಯಾವ? ಇದು ಫಸ್ಟ್ ಗೇರು, ಇದು ಸೆಕೆಂಡು, ಇದು ಥರ್ಡು, ಇಲ್ಲಿ ಫೋರ್ತು, ಇದು ರಿವರ್ಸು, ಇದು ಫಿಫ್ತು. ಮಿನಿ ಪ್ರಾಬ್ಲಮ್ ಆಗಿರುತ್ತೆ ಸೆಕೆಂಡ್ ಗೇರು, ಇಲ್ಲಿ ಬರುತ್ತೆ. ಇದು ಫಸ್ಟು ಸೆಕೆಂಡ್ ಗೇರು. ಇದು ನಾವು ಸೆಕೆಂಡ್ ಗೇರ್ ಜಾಸ್ತಿ ಯೂಸ್ ಮಾಡಬೇಕಾದ್ರೆ ಲೋಡ್ ಜಾಸ್ತಿ ತಗೊಂಡು ಗಾಡಿಗಳು ಕಟ್ಟಾಗ್ತಾ ಇರೋದು. ಎಲ್ಲರಿಗೆ ಏನು ಮಾಡ್ತಾರೆ, ಹೀರೋ ಡ್ರೈವರ್ಗಳ ಥರ ಸೆಕೆಂಡ್ ಗೇರಲ್ಲೇ ಗಾಡಿಗಳು ಮೂವ್ ಮಾಡ್ತಾರೆ, ಮೋಷನ್ ಜಾಸ್ತಿ ತಗೊಂತೈತೆ ಅಂತೇಳಿ ಆ ರೀತಿ ಮಾಡೋದು ತಪ್ಪು. ಯಾವಾಗಲೂ ಮೋಷನ್ ಫಸ್ಟ್ ಗೇರಲ್ಲೇ ಇದು ಮೂವ್ ಮಾಡ್ಬೇಕಂತ. ಈ ಹಂಪ್ಸ್ಗಳೆಲ್ಲ ಟ್ರೈ ಮಾಡ್ಬಿಡ್ತೀವಿ, ಸೆಕೆಂಡ್ ಗೇರಲ್ಲಿ ಪ್ರೆಷರ್ ಕೊಟ್ಟು ಮೂವ್ ಮಾಡ್ತೀವಲ್ಲ ಅವಾಗ ಹೋಗ್ತಾವಲ್ವಾ. ನಾವು ಔಟ್ರ್ ಇನ್ನರ್ ರಿಂಗು ಮತ್ತು ಬಳೆ ತರ್ಡ್ ಗೇರ್ ಕಡೆ ಇದು ತರ್ಡ್ ಗೇರು. ಚೆನ್ನಾಗದಾವ. ಅವು ಚೆನ್ನಾಗಿದೆ. ಇದು ನೀಡ್ಲು ಬೇರಿಂಗು ತರ್ಡ್ ಗೇರ್ದು. ಸರಿ ಅವಲ್ಲ ಇದೆ ನೋಡಿದೆ ಬಳೆಗಳು ಕಟ್ಟಾಗಿರೋ ಇವೇನಾ ಬಳೆಗಳು ಇವೆ ಕಟ್ಟಾಗಿರೋದು. ಇದು ಹೋಗ್ಬಿಟ್ಟು ಹಂಗೆ ರನ್ನಿಂಗ್ ಮಾಡಿದ್ದೀರಾ ನೆಗ್ಲಿಜ ಮಾಡಿ. ನೆಕ್ಸ್ಟು ಏನಾಗುತ್ತೆ ಅಂದರೆ ಗೇರ್ ಸಮಸ್ಯೆ ಆಗುತ್ತೆ. ಇದು ಒಬ್ಬೇ ಜಾಮ್ ಆಗ್ಬಿಡುತ್ತೆ. ಗಾಡಿ ರೋಡಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಇಲ್ಲ ಗೇರ್ಗಳು ಎಂಗೇಜ್ ಆಗಲ್ಲ. ಅದೇ ಅದೇ. ಇದು ಔಟ್ರ್ ಇನ್ನರು, ಇದರ ಸೆಂಟ್ರಲ್ಲಿ ಈ ಬಳೆ ಕೊರೋದು. ಇದು ಇದೇ ಕಟ್ಟಾಗಿರೋದು ನಿಮಗೆ. ಇದು ಫಸ್ಟ್ ಸೆಕೆಂಡ್ ಗೇರಿಂದ ಹಬ್ಬ. ಇದು ಚೆನ್ನಾಯ್ತಲ್ಲ. ಇನ್ನು ಫಸ್ಟ್ ಗೇರ್ದು ಇದು ಔಟ್ರ್ ಇನ್ನರು ಬಳೆಗಳಿವು. ಇದು ಫಸ್ಟ್ ಗೇರಲ್ಲಿ ಕಟ್ಟಾಗಿದೆ. ಕಾಣಿಸ್ತಾ? ಫಸ್ಟ್ ಗೇರಲ್ಲಿ ಕಟ್ಟಾಗಿದಾವಲ್ಲ ಇವೇ ಹಿತ್ತಾಳೆ ರಿಂಗ್ಸ್. ಈಗ ನೀವು ಫಸ್ಟ್ ಗೇರ್ದು ಗೇರ್ ಲಿವರ್ ಹಾಕಿದ್ರೆ ಸಾಲ್ವ್ ಆಗುತ್ತೆ. ಗೇರ್ ಲಿವರ್ ಅಸೆಂಬ್ಲಿ ಹಾಕಿದ್ರೆ ಈ ಥರ ಕರಕ್ಕನ್ನ ಶಬ್ದ ಬರಲ್ಲ ಅಂತೀರಾ. ಅಲ್ಲೇ ಶಬ್ದ ಅಲ್ಲ ಇದು. ಇಲ್ಲಿ ಬಳೆ ಕಟ್ಟಾಗಿರೋದ್ರಿಂದ ನಿಮಗೆ ಕರಕ್ ಅನ್ನೋದು. ಮತ್ತೆ ಅಸೆಂಬ್ಲಿ ಹಾಕಿದೆ ನನಗೆ ಹೊಸದು. ಯಾವುದು? ಅದು ಅಸೆಂಬಲ್ ಹಾಕಿದ್ದು ಅಂದರೆ ಒಳಗಡೆ ಬುಷ್ ಇತ್ತಲ್ಲ ಗೇರ್ ಲಿವರ್ದು, ಅದು ಫುಲ್ಲು ಪ್ಲೇ ಬಂದ್ಬಿಟ್ಟಿತ್ತು. ಅದೇ ಅದೇ. ಹಂಗಾಗಿ ಅದನ್ನು ಚೇಂಜ್ ಮಾಡಿ. ಇದು ಫಸ್ಟ್ ಗೇರು, ಇದು ಫಸ್ಟ್ ಗೇರ್ದು ನೀಡ್ಲು ಬೇರಿಂಗು. ಇದು ರಿವರ್ಸ್ ಗೇರು, ಇದು ಫಿಫ್ತ್ ಗೇರು, ರಿವರ್ಸು ಫಿಫ್ತು ಒಪ್ಪಿದು. ಇದು ಅಂತ ನೋಡಿ. ಯಾವುದು? ಥರ್ಡ್ ಗೇರ್, ಥರ್ಡು ಫೋರ್ತು. ಇದು ಚೇಂಜ್ ಮಾಡಬೇಕು. ಇದು ನಿಮ್ಗೆ ಹಿಂಗೆ ಫಿಟ್ ಮಾಡಿ ಕಳಿಸಿದ್ರೆ ನೆಕ್ಸ್ಟ್ ನಿಮಗೆ ಕರಕ್ಕನ್ನ ಶಬ್ದ ಬರ್ತಾ ಇರುತ್ತೆ ಗೇರ್ ಎಂಗೇಜ್ ಮಾಡಬೇಕಂದ್ರೆ. ಇವು ಸೌದಿದು, ಇವು ಚೇಂಜ್ ಮಾಡಬೇಕಿದೆ. ಇದು ಸಪ್ರೇಟ್ ಸಿಗ್ತಾ ಇಲ್ಲ, ಅಪ್ ಸಮೇತನೇ ಬರುತ್ತಿದೆ. ಎಷ್ಟು ನೋಡಿ ಫಸ್ಟ್ ಸೆಕೆಂಡ್ ಗೇರ್ದು ಹಿತ್ತಾಳೆ ರಿಂಗ್ಸ್ ಯಾವ ಥರ ಕಟ್ಟಾಗಿದೆ ಅಂತೇಳಿ. ಫುಲ್ ಎಲ್ಲ ಪುಡಿ ಪುಡಿ ಆಗಿದ್ದಾವೆ. ಸದ್ಯದಲ್ಲೇ ಆದಷ್ಟು ಬೇಗ ಹಾಕ್ಸ್ಕೊಂಡಿದ್ದಕ್ಕೆ ಬೆಟ್ರು. ಸುಮ್ಮನೆ ನಮಗೆ ಸೆಟ್ ಆಗಿರುತ್ತೆ ಅಂತೇಳಿ ಹಾಗೆ ಹೊಡೆದ್ರೆ ಮತ್ತೆ ದೊಡ್ಡ ಪ್ರಾಬ್ಲಮ್ಮು, ಅಮೌಂಟು ಜಾಸ್ತಿ ಆಗುತ್ತೆ. ನೋಡಿ ಇದೇ ಹೊಸದು. ನೋಡಿ ಈ ಥರ ಇರುತ್ತೆ, ಈ ಥರ ಇರೋದು ಕಟ್ಟಾಗಿರೋದು. 4,073 ರೂಪಾಯಿ. ಇದು ಬಂದ್ಬಿಟ್ಟು ನೋಡ್ಬೋದು ಸ್ನೇಹಿತರೆ, ಇದು ನಮ್ಮ ವಿನಯ್ ಗಾಂಧಿ ಅಂತೇಳಿ ವಿನಯ್ದು ಉಳಿಯಾರ್ದು ಗಾಡಿ. ಸೊ ವಿನಯ್ ಕೂಡ ನನ್ನ ಗಾಡಿ ರಿವ್ಯೂ ಎಲ್ಲ ನೋಡಿ ಪಾಪ ತೊಗೊಂಡಿರೋದು BS6. ಹಂಗಾಗಿ ಅಣ್ಣ ಬಾ ಗಾಡಿ ಒಳಗಡೆ ತೋರಿಸ್ತೀನಿ ಅಂತೇಳಿ ಗಾಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ತೋರಿಸ್ತಾ ಇದ್ದಾರೆ. ಇದು ಬಂದ್ಬಿಟ್ಟು DHK ಹತ್ರ ಅಂತ ಇಂಟೀರಿಯರ್ ಮಾಡಿಸಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಾಡಿನ. ಹಾಗಾಗಿ ನೋಡೋಣ ಅಂತ ಒಂದು ಸರಿ ಎಲ್ಲ ಹಾಕಿ ತೋರಿಸ್ತಿದ್ದಾನೆ. ನಮ್ಮ ವಿನಾಯಕ್ ಕೂಡ ಪಾಪ ನೋಡಿ ಅವಂದೇ ಗಾಡಿ ಇದು.
ನಾನು ಇರೋದಕ್ಕೆ ಬಂದಿದ್ದಾನೆ, ಮೆಸೇಜ್ ಮಾಡಿದ್ದ ಅಣ್ಣ ಎಲ್ಲಿದೆಯಾ ಅಂತೇಳಿ. ಅದಕ್ಕೆ ತುಮಕೂರಲ್ಲಿದ್ದೀನಿ ಬಾ ಅಂದಿದ್ದಕ್ಕೆ ಬಂದ ವಿನಯ್. ಬರೋಣ ಹಾಗೆ ಒಂದು ಟೀ ಕುಡ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾನೆ. ಸೊ ಹಾಗಾಗಿ ತುಂಬ ದಿನ ಆದಮೇಲೆ ವಿನಯ್ ಪಾಪ ನನ್ನ ಮೀಟ್ ಮಾಡ್ಬೇಕು ಅಂದ್ಕೊಂಡಿದ್ದ, ಕೊನೆಗೆ ಮೀಟ್ ಆಗಿದ್ದಾನೆ. ಹಂಗಾಗಿ ಬನ್ನಿ ಈಗ ಟೀಗಿ ಕುಡಿದ್ಬಿಟ್ಟು ಮತ್ತೆ ಸಿಗೋಣ. A few moments later. ಹಾಗೆ ನಾನು ಸುನಿ ಊಟ ಟೈಮ್ ಆಗಿತ್ತು ಅಂತೇಳಿ ಈಗ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ಕರ್ಕೊಂಬಂದಿದ್ದಾನೆ ಸುನಿ. ನೋಡೋಣ ಇದು ಟೇಸ್ಟ್ ಯಾವ ಥರ ಇರುತ್ತೆ ಅಂತೇಳಿ. ಇಲ್ಲಿ ನಾನ್ ವೆಜ್ಜು. ಸೊ ಇದು ಹೋಟೆಲ್ ನಾಟಿ ಸ್ಟೈಲ್ ಅಂತೇಳಿ. ಸೊ ಸುನಿ ಒಂದು ಬಿರಿಯಾನಿ ತೊಗೊಂಡಿದ್ದ, ನಾನು ಬರೀ ಕುಷ್ಕ ತಗೊಂಡಿದ್ದು. ಸೊ ನಾನ್ ವೆಜ್ ನಾವು ಅಷ್ಟೊಂದು ಇಷ್ಟಪಡಲ್ಲ. ಸೊ ಹಾಗಾಗಿ ಫೈನಲಿ ಗಾಡಿ ಫುಲ್ ರೆಡಿ ಆಯಿತು. ಈಗ ಇಂಜಿನ್ ಆಯಿಲೆಲ್ಲ ಚೇಂಜ್ ಮಾಡ್ತಿದ್ದಾರೆ. ಎಲ್ಲ ಟೋಟಲಿ ಅಪ್ ಟು ಡೇಟ್ ರೆಡಿ ಆಯ್ತು. ಈಗ ಬಿಲ್ ಎಷ್ಟಾಗುತ್ತೆ ಅದನ್ನು ನೋಡ್ಬೇಕು ಫಸ್ಟ್. ಫೈನಲಿ ನೋಡ್ಬೋದು ಸ್ನೇಹಿತರೆ, ಅವಾಗಲೇ ಹೇಳಿದಾಗ ಗಾಡಿ ಎಲ್ಲ ಫುಲ್ ರೆಡಿ ಆಯಿತು. ಒಂದು ಸ್ವಲ್ಪ ವೈಫರ್ ಬ್ಲೇಡ್ದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಸೆಟ್ ಮಾಡಿಸ್ತಾ ಇದ್ದೆ. ನೋಡ್ಬೋದು ಅವಾಗಲೇ ಹೇಳಿದಾಗ ಗಾಡಿ ನೋಡಿ ಡಿಲಿವರಿ ಆಗ್ತಾಯಿದೆ ಒಂದು ಹೊಸ ಗಾಡಿ. ಸೊ ಹಾಗೆ ನಾವು ಸುನಿ ವೈಫರ್ ಬ್ಲೇಡ್ದೊಂದು ಸೆಟ್ ಮಾಡಿಕೊಡ್ತಿದ್ದೆ, ಒಂದು ಸೌಂಡ್ ಮಾಡ್ತಾಯಿತ್ತು. ಫೈನಲಿ ಸ್ನೇಹಿತರೆ ಇನ್ನೇನು ಗಾಡಿ ಕೆಲಸ ಎಲ್ಲ ಮುಗೀತು. ಈಗ ಇಲ್ಲೇ ನಮ್ಮ ಸಿಸ್ಟ್ರ್ ಮನೆ ಹತ್ರ ಹೋಗ್ತಾ ಇದ್ದೀನಿ ಮಾತಾಡ್ಸ್ಕೊಳೋಣ ಅಂತೇಳಿ. ಈಗ ಫೈನಲಿ ಬಿಲ್ ಎಷ್ಟಾಯ್ತಪ್ಪ ಅಂದರೆ ಸ್ನೇಹಿತರೆ ಬಂದ್ಬಿಟ್ಟು ಬರಾಬರಿ 50,000 ಬಿಲ್ ಆಗಿರೋದು. ಗೇರ್ ಬಾಕ್ಸು, ಇಂಜಿನ್ ಆಯಿಲು, ಡೀಸೆಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಪ್ರತಿಯೊಂದೂ ಹಾಕಿದ್ದಾರೆ. ನಿಮಗೆ ತೋರಿಸ್ತೀನಿ ರೀ ಬಿಲ್ ಎಷ್ಟಾಗಿದೆ ಅಂತೇಳಿ. ಸ್ನೇಹಿತರೆ ಈಗ ಡಿಸ್ಕೌಂಟ್ ಅದು ಏನು ಬಿಟ್ಟಿರೋದು 48,824 ರೂಪಾಯಿ ಟೋಟಲ್ ಎಲ್ಲ. ಇದು ನಾನು ಬಂದೋಗಿರೋದೆಲ್ಲ ಸೇರಿ 55,000 ಈಗ ಗಾಡಿ ಕೆಲಸ ಆಗಿರೋದು ಖರ್ಚೆಲ್ಲ ಸೇರಿ. ಫೈನಲಿ ಈಗ ಫುಲ್ ಎಲ್ಲ ಕ್ಲಚ್ ಪ್ಲೇಟು, ಪ್ರೆಷರ್ ಪ್ಲೇಟ್ ಎಲ್ಲ ಹೊಸದಾಗಿರೋದಕ್ಕೆ ಗಾಡಿ ಮಾತ್ರ ಈಗ ಗನ್ ಆಗೈತೆ. ಏನಿಲ್ಲ ಈಗ ಹೊರಗಡೆದೊಂದು ಕೆಲಸ ಇದೆ. ಸೊ ಈಗ ಒಂದು 5 ಬಾಡಿಗೆ ಹೊಡೆದು ಹೋಗ್ಬೇಕು. ಮನೆ ಈಗ ಸದ್ಯಕ್ಕೆ ಗಾಡಿ ಪರ್ಫಾರ್ಮೆನ್ಸ್ ನೋಡೋಣ. ಇಲ್ಲಿ ಹೈವೇಗೆ ಹೋದ್ಮೇಲೆ ಹೇಳ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತೇಳಿ. ಸ್ನೇಹಿತರೆ ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ರಿಟರ್ನ್ ಆಗ್ತಾ ಇದ್ದೀನಿ. ಗಾಡಿ ಮಾತ್ರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಪ್ ಟು ಡೇಟ್ ಈಗೆಲ್ಲ ಹೊಸ ಐಟಮ್ ಬಿದ್ದಿದೆಯಲ್ಲ. ಸೊ ಹಾಗಾಗಿ ಸ್ವಲ್ಪ ಗಾಡಿ ಪಿಕಪ್ಪು ಎಲ್ಲ ಸಾಕಾಗಿದೆ. ಗಾಡಿ ಮಾತ್ರ ಫುಲ್ ಸ್ಮೂತ್ ಆಗೈತೆ ಗಾಡಿ. ಸೊ ಫೈನಲಿ ಈಗ ನೋಡೋಣ ಟ್ರಿಪ್ಪಲ್ಲಿ ಯಾವ ಥರ ಇರುತ್ತೆ ಅಂತೇಳಿ ನೆಕ್ಸ್ಟ್ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ಈಗ ಬನ್ನಿ ನೆಕ್ಸ್ಟ್ ಸೀದಾ ಈಗ ಮನೆಗೆ ಹೋಗೋದೇ 50,000 ಬಿಲ್ಗಳು, 2,00,000. ಇನ್ನೊಂದು 2 ದಿನ ಹಂಗೆ ನಗ್ಲಿಸಮ್ ಮಾಡಿ ಗಾಡಿ ಓಡಿಸಿದ್ರಂತ ಪಕ್ಕ ಏನಲ್ಲ ಅಂದ್ರೂ ಇನ್ನೊಂದು 15-20,000 ಎಕ್ಸ್ಟ್ರಾ ಸಾಕೋದು ಖರ್ಚು. ಸದ್ಯದಾಗೆ ಅವು ಬಳೆ ಹೂವು ರಿಂಗ್ಸ್ ಹೋಗಿದ್ಮೇಲೆ ನಾನು ಆಲ್ಮೋಸ್ಟ್ ನಿಮಗೆ ಲಾಸ್ಟ್ ಸರ್ವಿಸಲ್ಲಿ ಹೇಳಿದ್ದೆ, ಲೈಟಾಗೆ ಅದು ಕರ್ಕನ್ನ ಸೌಂಡ್ ಬರ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಹಂಗೆ ನಿಧಾನಕ್ಕೆ ಮೇಂಟೈನ್ ಮಾಡ್ಕೊಂಡು 1,30,000 ಕಿಲೋಮೀಟ್ರ್ ರನ್ ಆಗೈತೆ. ಹೆಂಗಿದ್ರೆ ನೆಕ್ಸ್ಟ್ ಇನ್ನೊಂದು 20,000ಕ್ಕೆ ಕ್ಲಚ್ ಪ್ಲೇಟ್ ಅವೆಲ್ಲ ಚೇಂಜ್ ಮಾಡಿಸ್ಲೇಬೇಕಾಗಿತ್ತು. ಇನ್ನೇನು ರಿಂಗ್ಸ್ ಬೇರೆ ಹಾಕ್ಸಿದ್ನ, ಹಾಗಾಗಿ ಅದನ್ನು ಎಲ್ಲ ಒಂದೇ ಸರಿ ಕೆಲಸ ಆಯಿತು. ಕ್ಲಚ್ ಪ್ಲೇಟು ಎಲ್ಲ ಪ್ರತಿಯೊಂದು ಟೋಟಲಿ ಎಲ್ಲ ಸೇರಿ 50,000 ಬರಾಬರಿ 50,000 ಆಗಿದೆ ಸ್ನೇಹಿತರೆ. ಈಗೇನು ಮಾಡೋಕ್ಕಾಗಲ್ಲ, ಬನ್ನಿ ಗಾಡಿ ಚೆನ್ನಾಗಿದ್ರೆ ಸಾಕು, ದುಡಿಯೋ ಗಾಡಿ ಅವೆಲ್ಲ ಇದ್ದಾವೆ. ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕಂಟೆಂಟ್ಗಾಗಿ ನಾನು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ನೆಕ್ಸ್ಟ್ ವೀಡಿಯೋಗಳು ಖಂಡಿತ ನಿಮಗೆ ಬರ್ತಾವೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಇನ್ನೇನಿಲ್ಲ ಸ್ನೇಹಿತರೆ, ಮಧ್ಯದಲ್ಲಿ ಏನಿಲ್ಲ, ಸೀದಾ ಈಗ ಊರಿಗೆ ಹೋಗೋದೆ, ಮನೆಗೆ ಹೋಗ್ತೀನಿ. ಹಂಗಾಗಿ ಮಧ್ಯದಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಏನಿರಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಭಯಂಕರ ಮಳೆ ಸ್ನೇಹಿತರೆ, ನೋಡ್ಬೋದು. ಇನ್ನೇನು ಸೀರಾ ಟೋಲ್ ಹತ್ರ ಎಂಟ್ರಿ ಆಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಗಾಡಿ ಅಂತೂ ಮುಂದೆ ಏನೇನು ಕಾಣಿಸ್ತಾ ಇಲ್ಲ, ನೋಡ್ಬೋದು.
ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಮತ್ತೊಮ್ಮೆ ಬಂದು ನಿಮಗೆ ತೋರ್ಸೋಣ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಭಯಂಕರ ಮಳೆ ಅಂದರೆ ಭಯಂಕರ ಮಳೆ.